ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಜ್ NS200. ತುಂಬಾ ದಿನ ಆಯ್ತು ಯೂಟ್ಯೂಬ್ ವಿಡಿಯೋ ಮಾಡಿ. ತುಂಬಾ ದಿನದ ಮೇಲೆ ಬೆಂಗಳೂರಿಂದ ಹತ್ರ ಇರುವ ಒಂದು 50 ಕಿಲೋಮೀಟರ್ ಆಗ್ಬೋದು ಬೆಂಗಳೂರು ತುಮಕೂರು ಹೈವೇ, ಅಲ್ಲಿ 2ನೇ ಟೋಲ್ ಬರುತ್ತಲ್ಲ, 2ನೇ ಟೋಲ್ ಇಂದ ಲೆಫ್ಟ್ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಬರದಿ ಅಂತ ಒಂದು ಊರಿದೆ. ಅಲ್ಲಿಂದ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಈ ಬೆಟ್ಟ ಕಾಣ್ಬೋದು. ಈ ಬೆಟ್ಟದ ಹೆಸರು ಬಂದು ಬರದಿ ಬೆಟ್ಟ ಅಂತಾನು ಕರೀತಾರೆ, ಬರಡಿ ಬೆಟ್ಟ ಅಂತಾನು ಕರೀತಾರೆ, ಇನ್ನೊಂದು ಹೆಸರು ಬರಜಿ ಬೆಟ್ಟ ಅಂತಾನು ಕರೀತಾರೆ. ಈ ಬೆಟ್ಟದ ಕತೆ ಏನು, ಇಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡ್ ಬರೋಣ. ಜಾಸ್ತಿ ಜನ ಇಲ್ಲಿ ಮೋಟರ್ ರೈಡರ್ ಬರ್ತಾರೆ. ಇಲ್ಲಿ ಈಗ ಏನಕ್ ಬರ್ತಾರೆ ಅಂತ ಹೇಳಿದ್ರೆ, ಗಾಡಿ ಈ ಬಂಡೆ ಮೇಲಿಂದ ಮೇಲ್ಗಡೆವರೆಗೆ ತಗೊಂಡ್ ಹೋಗ್ತಾರೆ. ಹಾಗಾಗಿ ಇಲ್ಲಿ ತುಂಬಾ ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ಬಂದ್ರೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಈ ಬೆಟ್ಟದ ಕತೆ ಏನು, ಇಲ್ಲಿ ಮೇಲ್ಗಡೆ ಏನೇನಿದೆ ಎಲ್ಲ ನೋಡ್ಕೊಂಡ್ ಬರೋಣ. ಬನ್ನಿ ಸ್ನೇಹಿತರೆ. ಗಾಡಿ ಈ ಬೆಟ್ಟದಿಂದ ಅಲ್ಲಿ ಮೇಲ್ವರೆಗೆ ಹೋಗುತ್ತೆ. ಸುಮ್ಮನೆ ಯಾಕೆ ರಿಸ್ಕ್ ಬೇಡ, ರಿಸ್ಕ್ ತಗೊಳ್ಳೋರು ತಗೊಳ್ಳಿ. ನೋಡಿ ಅಲ್ಲಿ ಒಂದು ಗಾಡಿ ಬರ್ತಾ ಇದೆ, ನೋಡಿ ಅಲ್ಲಿ ಕಾಣ್ತಾ ಇದೆಯಾ, ಅಲ್ಲಿ ನೋಡಿ ಅಲ್ಲಿ ಗಾಡಿ ಮೇಲ್ಗಡೆ ತಗೊಂಡೋಗಿದ್ದಾರೆ, ಅವ್ರಿಗೆ ಇಳಿಸ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ಸರ್ ಬೆಟ್ಟ ಹೆಂಗಿದೆ? ಬೆಟ್ಟ ಚೆನ್ನಾಗಿದೆ. ಏನಿದೆ ಮೇಲ್ಗಡೆ, ಏನೇನಿದೆ? ಮೇಲ್ಗಡೆ ಒಂದು ಪುರಾತನವಾದ ದೇವಸ್ಥಾನ ಇದೆ. ಹಾ ಹಾ ಸೀತಾಮಾತೆ ಅವಾಗೆಲ್ಲ ಇಲ್ಲಿ ವನವಾಸಕ್ಕೆ ಬಂದಾಗ ಹಾ ಸೀತಾಮಾತೆ ರಾಮ ಲಕ್ಷ್ಮಣ ಹಾ ಎಲ್ಲ ಇಲ್ಲಿ ವಾಸ ಇದ್ರು ಅಂತ ಹೇಳ್ತಾರೆ. ಹಾ ಒನ್ ಡೇ ಟ್ರಿಪ್ ಮಾಡೋರಿಗೆ ಒಳ್ಳೆ ಜಾಗ ಅಲ್ವಾ? ಒಂದೇ ಟ್ರಿಪ್ ಮಾಡೋರು ಒಳ್ಳೆ ಜಾಗ. ಹಾ ನಿಮ್ಮ ಹೆಸರು? ಸುರೇಶ್ ಅಂತ. ಓಕೆ. ಈ ಬೆಟ್ಟ ಇಲ್ಲೇ ಇದ್ರೆ ಇಲ್ಲಿ ಕೆಳಗಡೆ ಗಾಡಿ ಬರುತ್ತೆ ಎಲ್ಲ ರೈಟ್. ಕೆಲವರೆಲ್ಲ ಏನ್ ಮಾಡ್ತಾರೆ, ಇಲ್ಲೇ ನಿಲ್ಸ್ಬಿಟ್ಟು ಮೇಲ್ಗಡೆ ಹೋಗ್ತಾರೆ. ಕೆಲವರೆಲ್ಲ ಇಲ್ಲಿ ನೋಡಿ ಈ ಬಂಡೆ ಇದೆ, ಈಸಿ ಇದೆ, ಹೋಗ್ಬೋದು. ಏನು ಅಷ್ಟು ದೊಡ್ಡ ರಿಸ್ಕ್ ಇಲ್ಲ, ಆರಾಮ ಹೋಗ್ಬೋದು. ಏನೇನು ಜಾರಲ್ಲ ಇಲ್ಲಿ, ಎಲ್ಲ ಸ್ವಲ್ಪ ರಫ್ ಆಗಿದೆ, ಹೋಗ್ಬೋದು. ಮೇಲ್ಗಡೆ ಹೋಗ್ತಾರೆ, ಅಲ್ಲಿ ಫೋಟೋ ಶೂಟು ಹಾಗೆ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಅದ್ರಲ್ಲಿ ತೆಗಿತಾರೆ. ದೇವಸ್ಥಾನ ಬಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಬರದಿ ಬೆಟ್ಟ ಚಾರಿಟೇಬಲ್ ಟ್ರಸ್ಟ್.
ಇದು ನೆಲಮಂಗಲ ತಾಲೂಕಿಗೆ ಸೇರುತ್ತೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾನು ತುಂಬಾ ವಿಡಿಯೋದಲ್ಲಿ ನೋಡಿದೀನಿ ಈ ದೇವಸ್ಥಾನ ಕ್ಲೋಸ್ ಆಗಿದೆ. ಇದು ದೇವಸ್ಥಾನ ಓಪನ್ ಮಾಡ್ತಾರೋ ಇಲ್ವಾ ಏನಂತ ಗೊತ್ತಿಲ್ಲ. ಈಗ ಪರ್ಮನೆಂಟ್ ಆಗಿ ಮುಚ್ಚಿದಾರ ಏನಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಈ ಜಾಸ್ತಿ ಮೋಟಾರ್ ರೈಡರೇ ಬರ್ತಾರ ಅನ್ಸುತ್ತೆ ಫೋಟೋ ಶೂಟ್ಗೆ. ಗಾಡಿಗಳನ್ನೆಲ್ಲ ಮೇಲೆಡೆ ತಗೊಂಡ್ ಬರ್ತಾರೆ. ಸ್ನೇಹಿತರೆ, ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಅದ್ರ ಎದುರುಗಡೆನೆ ನಾವೊಂದು ಕಲ್ಯಾಣಿ ನೋಡ್ಬೋದು. ಈ ಕಲ್ಯಾಣಿ ಹಿಂದೆ ಓಪನ್ ಇತ್ತಂತೆ, ಇವಾಗ ಗ್ರಿಲ್ ಹಾಕಿದ್ದಾರೆ. ಇಲ್ಲಿ ಹೋಗಿ ಸ್ನಾನ ಮಾಡ್ತಾರೆ, ಬೀಳ್ತಾರೆ, ಜಾರ್ತಾರೆ ಅಂತ ನೀವು ನೋಡ್ಬೋದು ಕಲ್ಯಾಣಿ ಇಲ್ಲಿ. ಇತಿಹಾಸ ಹೇಳುತ್ತೆ ಏನಂತ ಹೇಳಿದ್ರೆ, ಚೋಳರು, ಆಗಿನ ಕಾಲದ ಚೋಳರು ಇದಾರಲ್ಲ, ಚೋಳರ ಕಾಲದ ರಾಜರಲ್ಲಿ, ಅಂದ್ರೆ ಚೋಳರ ಕಾಲದ ರಾಜರು ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನ ಕಟ್ಟಿದಾರೆ ಅಂತ ಹೇಳ್ತಾರೆ. ಇಡೀ ದೇವಸ್ಥಾನ ಇದು ಒಳಗಡೆ ಪ್ರವೇಶ ಇಲ್ಲ ಅನ್ಸುತ್ತೆ, ಈಗ ಕ್ಲೋಸ್ ಮಾಡಿದ್ದಾರೆ. ಈ ದೇವಸ್ಥಾನದ ಮುಂಭಾಗ ಕೂಡ ಕಲ್ ಕಟ್ಟಿದ್ದಾರೆ. ಆ ಕಡೆ ಚಿಕ್ಕದಾಗಿ ಒಂದು ಗೇಟ್ ಇಟ್ಟಿದ್ದಾರೆ. ಈ ದೇವಸ್ಥಾನದ ಮುಂಭಾಗ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫುಲ್ ಕಲ್ ಕಟ್ಟಿದ್ದಾರೆ. ದೇವಸ್ಥಾನಕ್ಕೆ ಯಾವ ಕಡೆಯಿಂದನೂ ಓಪನ್ ಇಲ್ಲ. ಈ ತರ ಕಲ್ಲುಗಳನ್ನು ಜೋಡಿಸಿ ಬಂದ್ ಮಾಡಿದ್ದಾರೆ. ಈ ದೇವಸ್ಥಾನ ಯಾವ ಕಾರಣಕ್ಕೆ ಬಂದ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟು ಇದು ಬಂದ್ ಮಾಡಿ ತುಂಬಾ ವರ್ಷಗಳೇ ಆಗಿದೆ ಅನ್ಸುತ್ತೆ. ಈ ದೇವಸ್ಥಾನ ಪರ್ಮನೆಂಟ್ ಆಗಿ ಬಂದ್ ಮಾಡಿದ್ದಾರೆ ಅನ್ಸುತ್ತೆ. ಒಂಥರ ಪಾಳು ಬಿದ್ದಿದೆ ಅಂತ ಕಾಣ್ತಾ ಇದೆ ಈ ದೇವಸ್ಥಾನ. ದೇವಸ್ಥಾನ ಇದೆಯಲ್ಲ, ಈ ಗೋಡೆ ಸುಮಾರು ಒಂದು 6 ಅಡಿ ಇರ್ಬೋದು. ಹಿಂಗ ಹತ್ತಿ ತೋರಿಸಿ ನೋಡ, ಆ ಕಡೆ ತೋರ್ಸಕ್ಕಾಗತ್ತೆ ಅಂತ ದೇವಸ್ಥಾನ ಒಳಗಡೆ ಏನಿದೆ ಅಂತ. ಬನ್ನಿ. ದೇವಸ್ಥಾನ ಗೋಡೆ ಹತ್ತಿ ಇದು ಒಳಗಡೆ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಫುಲ್ ಮುಚ್ಚಿಬಿಟ್ಟಿದ್ದಾರೆ ಅನ್ಸುತ್ತೆ, ಓಪನ್ ಇಲ್ಲ ಅನ್ಸುತ್ತೆ. ಅಲ್ಲೊಂದು ಸುಬ್ರಹ್ಮಣ್ಯ ದೇವರು ಏನೋ ಇದೆ, ಹಾಗೂ ಅಲ್ಲಿ ಕಂಬ, ಮುಂದೆ ಗರುಡ ಕಂಬ ಅಂತಾರಲ್ಲ ಅದಿದೆ. ಇದು ದೇವಸ್ಥಾನ ದೇವಸ್ಥಾನ ಫುಲ್ ಕಲ್ಲಿಂದ ಕ್ಲೋಸ್ ಮಾಡಿದಾರಪ್ಪ. ಇದೇನಕ್ಕೆ ಈ ತರ ಮಾಡಿದ್ದಾರೆ ಗೊತ್ತಿಲ್ವಲ್ಲ. ಬರದಿ ಬೆಟ್ಟದ ಮೇಲೆ ಇರೋ ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದ್ರ ಎದುರುಗಡೆ ಒಂದು ಕಲ್ಯಾಣಿ ಇದೆ. ನಾನು ಆವಾಗಲೇ ನಿಮ್ಗೆ ತೋರಿಸಿದ್ದೆ ಕಲ್ಯಾಣಿ. ಈ ಕಲ್ಯಾಣಿ ಎದುರುಗಡೆನೆ ಒಂದು ಚಿಕ್ಕ ಕಲ್ಯಾಣಿ ಇದೆ. ಆ ಚಿಕ್ಕ ಕಲ್ಯಾಣಿಗೆ ಅದರದೇ ಒಂದು ಕತೆ ಇದೆ. ಅದೆಷ್ಟು ನಿಜನ ಸುಳ್ಳ ಗೊತ್ತಿಲ್ಲ. ನೀವು ನಂಬಿದ್ರೆ ನಂಬಿ ಬಿಡಿ. ನಾನೆಲ್ಲೋ ಓದಿದ್ದ ಕತೆ ಅದು, ನಾನು ಹೇಳ್ತೀನಿ. ನಂಬೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ನಾನು ಹೇಳೋದಂತ ಹೇಳ್ಬಿಡ್ತೀನಿ. ಬನ್ನಿ, ಫಸ್ಟ್ ಆ ಚಿಕ್ಕ ಕಲ್ಯಾಣಿ ತೋರಿಸ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ಇದು ನಾನು ಹೇಳ್ದಲ್ಲ, ಅದೇ ಚಿಕ್ಕದೊಂದು ಕೊಳ ತರ ಇದೆ ಕಲ್ಯಾಣಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ದೊಡ್ಡ ಕಲ್ಯಾಣಿ, ಇದು ಚಿಕ್ಕ ಕಲ್ಯಾಣಿ, ಇದು ರಾಮಲಿಂಗೇಶ್ವರ ದೇವಸ್ಥಾನ ಬರಡಿ ಬೆಟ್ಟ. ಸ್ನೇಹಿತರೆ, ನೀವು ಹಿಂದೆ ಕುರುಕ್ಷೇತ್ರ ಕತೆ ಕೇಳಿರ್ತೀರಾ, ನೋಡಿರ್ತೀರಾ, ಓದಿರ್ತೀರಾ. ಅಲ್ಲಿ ಅವಾಗ ದುರ್ಯೋಧನ ಮತ್ತೆ ಭೀಮನಿಗೆ ದೊಡ್ಡ ಕಾಳಗ ನಡೆಯುತ್ತೆ. ದೊಡ್ಡ ಕಾಳಗ ನಡೆದಾಗ ದುರ್ಯೋಧನ ಏನ್ ಮಾಡ್ತಾನೆ, ಭೀಮನ ತೆಳ್ತಾನೆ. ಭೀಮ ತೆಳೆದಾಗ ಏನ್ ಮಾಡ್ತಾನೆ, ಈ ತರ ಮಂಡಿ ಉರ್ತಾನೆ. ಆ ಮಂಡಿ ಉರಿ ಜಾಗನೇ ಈ ಬರದಿ ಬೆಟ್ಟದಲ್ಲಿರುವ ಈ ಜಾಗ. ಇಲ್ಲೊಂದು ನೀವು ನೋಡ್ಬೋದು, ಇಲ್ಲಿ ಬಂದ್ರೆ ಬರದಿ ಬೆಟ್ಟದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಚಿಕ್ಕ ಜಾಗ ಇದೆ. ಆ ದೊಡ್ಡ ಕಲ್ಯಾಣಿ ಇದೆಯಲ್ಲ, ದೊಡ್ಡ ಕಲ್ಯಾಣಿ ಎದುರುಗಡೆನೆ ಈ ಸಣ್ಣ ಕಲ್ಯಾಣಿ ಇದೆ. ಎದುರುಗಡೆ ದೇವಸ್ಥಾನ ಇದೆ. ಇಲ್ಲಿ ಬಂದ್ರೆ ಈ ಜಾಗವನ್ನು ಅಬ್ಸರ್ವ್ ಮಾಡಿ, ಯಾವಾಗ್ಲೂ ಇಲ್ಲಿ ನೀರಿರುತ್ತೆ. ನೀವು ನೋಡ್ಬೋದು. ಈ ಕತೆ ನಾನು ಯಾವ್ದೋ ಬುಕ್ಕಲ್ಲಿ ಓದಿರೋದು. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಬೆಟ್ಟದಲ್ಲಿ ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ, ಈ ದೇವಸ್ಥಾನ ಕ್ಲೋಸ್ ಆಗಿರೋದು. ಈ ದೇವಸ್ಥಾನ ಕ್ಲೋಸ್ ಮಾಡಿ ಈ ಗೋಡೆ ಕಟ್ಟಿದ್ದಾರೆ ಸುತ್ತ. ಇದು ಯಾವ ಕಾರಣಕ್ಕೆ ಗೋಡೆ ಕಟ್ಟಿದ್ದಾರೆ ಏನಂತ ಇದ್ರ ಕತೆ ನನ್ಗೆ ಗೊತ್ತಿಲ್ಲ. ಗೊತ್ತಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಇವಾಗ ಈ ರಾಮಲಿಂಗೇಶ್ವರ ದೇವಸ್ಥಾನ ಬರದಿ ಬೆಟ್ಟ ಏನಾಗಿದೆ ಅಂತ ಹೇಳಿದ್ರೆ, ಈ ಮೋಟೋ ರೈಡ್ ಮಾಡ್ತಾರಲ್ಲ, ಮೋಟೋಲಾಗು, ಈ ಬೈಕ್ ರೈಡ್ ಮಾಡೋರು ಮೇಲ್ಗಡೆ ಬರ್ತಾರೆ, ಫೋಟೋ ಶೂಟ್ ಮಾಡ್ತಾರೆ. ಆ ಥರ ಸ್ಪಾಟ್ ಆಗ್ಬಿಟ್ಟಿದೆ ಇಲ್ಲಿ. ಒಂಥರ ಒನ್ ಡೇ ಪಿಕ್ನಿಕ್ ಸ್ಪಾಟ್ ಆಗ್ಬಿಟ್ಟಿದೆ.
ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಬಂದು ಬರೀ ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನ ಕಟ್ಟಿದ್ರಂತೆ. ಆಗಿನ ಕಾಲ ಚೋಳರು ರಾಜರು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಆದ್ರೆ ಇವಾಗ ಬೇಜಾರಿನ ಸಂಗತಿ ಅಂದ್ರೆ ಪಾಳು ಬಿದ್ದಿದೆ, ಅದೇ ಒಂದು ಬೇಜಾರಿನ ಸಂಗತಿ. ಹೌದು, ಕ್ವಾರಿ ಅಂತಾರಲ್ಲ, ಕಲ್ಲುಗಳು ತೆಗಿತಾರಲ್ಲ, ಆ ಕಲ್ಲು ತೆಗಿಯಕಲ್ಲ ಮಾತ್ರ ಚೆನ್ನಾಗಿ ಪರ್ಮಿಷನ್ ಇದೆಲ್ಲ ಕೊಡ್ತಾರೆ. ಈ ದೇವಸ್ಥಾನ ಎದುರುಗಡೆನೆ ಜಸ್ಟ್ 1 ಕಿಲೋಮೀಟರ್ನೂ ಇಲ್ಲ, ಅಲ್ಲಿ ಅರ್ಧ ಕಿಲೋಮೀಟರ್ ಇದೆ. ಬಟ್ ಈ ದೇವಸ್ಥಾನಗಳನ್ನೆಲ್ಲ ಯಾಕೆ ಜೀರ್ಣೋದ್ಧಾರ ಮಾಡಲ್ಲ, ಇಂಪ್ರೂವ್ಮೆಂಟ್ ಮಾಡಲ್ಲ ನಮ್ಮ ಸರ್ಕಾರ? ಏನಪ್ಪ, ಬೇರೆದಕ್ಕೆಲ್ಲ ದುಡ್ಡಿದೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ ಮಾತ್ರ ದುಡ್ಡುಗಳಿರಲ್ವಾ? ನೀವೇ ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ಸಿಕ್ಕಿದ್ರು, ಅಲ್ಲಿ ಹೋಗ್ತಾ ಇದಾರೆ. ಅವ್ರು ಹೇಳಿದ್ರು ದೇವಸ್ಥಾನ ಓಪನ್ ಯಾವಾಗಲೂ ಒಂದೊಂದ್ಸಲಿ ಮಾಡ್ತಾರಂತೆ, ಏನೋ ಫೋನ್ ಮಾಡಿದ್ರೆ ಏನೋ ಪೂಜೆ ಗೀಜೆ ಮಾಡ್ತಾರಂತೆ. ಪಾಳು ಬಿದ್ದಿಲ್ಲ ಅಂತ ಹೇಳ್ತಾರೆ, ನೋಡಿದ್ರೆ ಪಾಳು ಬಿದ್ದ ತರ ಇದೆ. ಅದೆಷ್ಟು ನಿಜನ ಸುಳ್ಳು ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ನಿಜವಾಗಲೂ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಆಗುತ್ತೆ, ಜನ ತುಂಬಾ ಬರ್ತಾರೆ. ದೇವಸ್ಥಾನಕ್ಕೆ ಪೇಂಟಿಂಗ್ ಮಾಡಬೇಕು, ಹಿಂದೆ ಈ ಸುತ್ತ ಕಾಂಪೌಂಡ್ ಕಟ್ಟಬೇಕು. ಇದೊಂಥರ ಲೊಕೇಶನ್ ತುಂಬಾ ಚೆನ್ನಾಗಿದೆ. ಈ ದೊಡ್ಡ ಮಟ್ಟದಲ್ಲಿ ಪಿಕ್ನಿಕ್ ಸ್ಪಾಟ್ ಆಗ್ಬೋದು, ಅಷ್ಟು ಚೆನ್ನಾಗಿದೆ. ಯಾಕೆ ಬೆಂಗಳೂರಿಂದ ಹತ್ರನೇ ಇರೋದಲ್ವಾ, ಪಿಕ್ನಿಕ್ ಸ್ಪಾಟ್ ಚೆನ್ನಾಗತ್ತೆ, ನೋಡ್ಬೋದು. ಈ ಜಾಗ ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ನಾನು ಕೂಡ ಇತ್ತೀಚೆಗೆ ರೀಸೆಂಟ್ ಆಗಿ ನೋಡಿದ್ದೆ ಈ ವಿಡಿಯೋ, ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ಅದ್ರ ಕತೆ ನೋಡ್ಬಿಟ್ಟು ಬಂದಿದ್ದು. ಈ ದೇವಸ್ಥಾನದ ಸುತ್ತಮುತ್ತ ಫುಲ್ ಬಂಡೆಗಳಿದೆ, ನೀವು ನೋಡ್ಬೋದು. ಆ ಬಂಡೆಗಳ ಮೇಲೆ ಕೂಡ ಒಂದೊಂದು ಬರ್ದಿದ್ದಾರೆ, ಅಂದ್ರೆ ಅತಿಕ್ರಮ ಪ್ರವೇಶ ಮಾಡಬಾರ್ದು, ಗಾಡಿ ತರಬಾರ್ದು, ಕಸ ಹಾಕ್ಬಾರ್ದು, ಈ ತರ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಆದ್ರೆ ನಮ್ ಜನ ಎಲ್ಲಿ ಕೇಳ್ತಾರೆ ಹೇಳಿ, ಅವ್ರು ಮಾಡೋದು ಮಾಡ್ತಾರೆ. ನೋಡಿ ದೇವಸ್ಥಾನ ಮುಂಭಾಗ ಪ್ಲಾಸ್ಟಿಕ್ಗಳು, ಇದು ಏನು ಹೊಸ್ತೇನ ಅಲ್ಲ. ನಾ ಎಲ್ಲಾ ಬೆಟ್ಟದಲ್ಲಿ ಹೋದಾಗ ದೇವಸ್ಥಾನದಲ್ಲಿ ತೋರಿಸ್ತೀನಿ, ಈ ಪ್ಲಾಸ್ಟಿಕ್ಗಳಲ್ಲಿ ಯೂಸ್ ಮಾಡಿ ಬಿಸಾಡ್ತಾರೆ. ಅವ್ರ ತಂದೆ ತಂಗಿ ವಾಪಸ್ ತಗೊಂಡು ಹೋಗಲ್ಲ. ಅದೊಂದು ನಮ್ಮ ಜನಗಳಿಗೆ ಬುದ್ಧಿ ಬರಲ್ಲ ಅನ್ಸುತ್ತೆ, ಎಷ್ಟು ಹೇಳಿದ್ರು ಅಲ್ವಾ? ಮೊದಲೆಲ್ಲ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ರೆ, ಈ ಕಾಶಿಗೆ ಹೋಗ್ತಾರಲ್ಲ, ಹೋಗಿ ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ ಬರುತ್ತಂತ ಹೇಳ್ತಾರೆ. ಆಮೇಲೆ ನೀವು ಇಲ್ಲಿ ಸನ್ಸೆಟ್ ನೋಡ್ಬೋದು, ಬಟ್ ಸನ್ ರೈಸ್ ನೋಡೋಕ್ಕಾಗಲ್ಲ. ಸಾಯಂಕಾಲ ಟೈಮಲ್ಲಿ ಸನ್ಸೆಟ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ. ನಾವು ಆಗುಂಬೆಲಿ ಯಾವ ತರ ನೋಡ್ತೀವಿ ಅದೇ ತರ ಇಲ್ಲಿ ಸನ್ಸೆಟ್ ನಾವು ನೋಡ್ಬೋದು, ಸೂರ್ಯಾಸ್ತ ನೋಡ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ ಲೊಕೇಶನ್. ಹತ್ರ ಹೈವೇ ರೋಡ್, ಅಲ್ಲಿ ತುಮಕೂರು ಹೈವೇ ರೋಡ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಹೊರಗಡೆ ಬರ್ಬೇಕಷ್ಟೇ. ಇಲ್ಲಿ ಸುತ್ತಮುತ್ತ ಚೆನ್ನಾಗಿದೆ ವ್ಯೂ ಪಾಯಿಂಟ್. ಈ ಬಿಸಿಲು ಬಂದ ಮೇಲೆ ಜಾಸ್ತಿ ಹೊತ್ತಿರಕ್ಕಾಗಲ್ಲ, ಬೆಳಿಗ್ಗೆ ಬರಬೇಕು. ಬೆಳಿಗ್ಗೆ ಬಂದ್ರೆ ತುಂಬಾ ಚೆನ್ನಾಗಿ ನೀವು ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ಬೋದು. ಇಲ್ಲೊಂದು ಬಂಡೆ ಇದೆ, ತೆಳ್ಳಕ್ಕಾಗತ್ತಾ ನೋಡೋಣ.
ಸ್ನೇಹಿತರೆ ನೋಡಿದ್ರಲ್ಲ, ಇದಿಷ್ಟು ಬರದಿ ಅಥವಾ ಬರಡಿ ಬೆಟ್ಟದ ಒಂದು ಸಣ್ಣ ವಿಡಿಯೋ. ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಇನ್ನು. ಅವ್ರು ಇವಾಗ ಯಾರೋ ಬಂದವ್ರು ಹೇಳಿದ್ರು ಯಾವಲ್ಲ ಒಂದ್ಸಲಿ ಪೂಜಾರಿ ಬರ್ತಾರಂತೆ ಅಷ್ಟೇ. ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಂದ್ ದೊಡ್ಡ ಪಿಕ್ನಿಕ್ ಸ್ಪಾಟ್ ಆಗ್ಬೋದು, ದೇವಸ್ಥಾನನೂ ಆಗ್ಬೋದು. ಅಷ್ಟು ಚೆನ್ನಾಗಿದೆ ಲೊಕೇಶನ್. ಸುತ್ತಮುತ್ತ ಎಷ್ಟು ಬೆಟ್ಟ ಇದೆ, ತುಮಕೂರು ಸೈಡ್ ಎಲ್ಲ ಬೆಟ್ಟ ಇಲ್ಲಿ ಕಾಣುತ್ತೆ. ನೀವು ಬಂದ್ರೆ ಇಲ್ಲೆಲ್ಲ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ ಜಾಗ. ಒಂದಿನ ಒನ್ ಡೇ ಟ್ರಿಪ್ ಮಾಡ್ಬೋದು. ಚೆನ್ನಾಗಿದೆ ಜಾಗ. ಇಷ್ಟ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ನಾನು ನಿಮ್ಮ ರಾಜ್ NS200. ಎಲ್ಲರಿಗೂ ನಮಸ್ಕಾರ.